ನಮಸ್ಕಾರ. ಪೀಪಲ್ ವಿಸ್ಮಯ ಸರಣಿಯ 5ನೇ ಸಂಚಿಕೆಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಲ್ಲ ಮಾನವ ಸಂಸ್ಕೃತಿಗಳಲ್ಲಿ ಸಾಮಾನ್ಯವಾಗಿರುವ ಒಂದು ಅಂಶವೆಂದರೆ ಅದು ಸಾವಿಗೆ ಸಂಬಂಧಿಸಿದ ಆಚರಣೆಗಳು. ಪ್ರತಿ ಸಂಸ್ಕೃತಿಯು ಸತ್ತವರನ್ನು ಗೌರವಿಸಲು ಮತ್ತು ನೆನಪಿಟ್ಟುಕೊಳ್ಳಲು ವಿಭಿನ್ನ ಸಂಪ್ರದಾಯಗಳನ್ನು ಹೊಂದಿವೆ. ಪ್ರಪಂಚದಾದ್ಯಂತ ವಿವಿಧ ಸಂಸ್ಕೃತಿಗಳ ಆಚರಣೆಯಲ್ಲಿರುವ ಕೆಲವು ವಿಚಿತ್ರ, ಸೃಜನಶೀಲ ಮತ್ತು ವಿಲಕ್ಷಣ ಅಂತ್ಯಕ್ರಿಯೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ನೇತಾಡುವ ಶವಪೆಟ್ಟಿಗೆ. ಇದು ಫಿಲಿಪೈನ್ಸ್ನ ಸಗಡ ಪ್ರದೇಶದ ಜನರು ಪಾಲಿಸಿಕೊಂಡು ಬಂದಿರುವ ವಿಶಿಷ್ಟವಾದ ಅಂತ್ಯಕ್ರಿಯೆ ಪದ್ಧತಿ. ಫಿಲಿಪೈನ್ಸ್ ಬೇಸಿಕಲಿ ಕ್ಯಾಥೋಲಿಕ್ ದೇಶವಾಗಿದ್ದರೂ ಅನೇಕ ಸ್ಥಳೀಯ ಜನರು ತಮ್ಮ ಈ ಪಾರಂಪರಿಕ ಸಮಾಧಿ ಪದ್ಧತಿಯನ್ನು ಇನ್ನೂ ಆಚರಿಸಿಕೊಂಡು ಉಳಿಸಿಕೊಂಡು ಬಂದಿದ್ದಾರೆ. ಪರ್ವತ ಪ್ರದೇಶದ ಈ ಜನರು ತಮ್ಮವರ ಶವಗಳನ್ನು ಮರದ ಪೆಟ್ಟಿಗೆಯಲ್ಲಿ ಮಲಗಿಸಿ ಬಂಡೆಗಳಿಗೆ ನೇತು ಹಾಕುತ್ತಾರೆ. ಈ ಹ್ಯಾಂಗಿಂಗ್ ಶವಪೆಟ್ಟಿಗೆಗಳ ಸಮಾಧಿಗೆ ಹಲವಾರು ಉದ್ದೇಶಗಳಿವೆ. ಸತ್ತವರನ್ನು ನೆಲದಲ್ಲಿ ಹೂಳೋದು ಸೂಕ್ತ ಅಲ್ಲ, ಏಕೆಂದರೆ ದೇಹಗಳು ಭೂಮಿಯಲ್ಲಿ ಬೇಗ ಕೊಳೆಯುತ್ತವೆ. ಈ ರೀತಿಯಾಗಿ ಶವಪೆಟ್ಟಿಗೆಯಲ್ಲಿ ನೇತು ಹಾಕುವುದರಿಂದ ಸತ್ತವರು ಶಾಂತಿಯಿಂದ ವಿಶ್ರಾಂತಿ ಪಡೆಯುತ್ತಾರೆ ಹಾಗೂ ಸ್ವರ್ಗಕ್ಕೆ ಮತ್ತು ತಮ್ಮ ಪೂರ್ವಜರಿಗೆ ಹತ್ತಿರವಾಗುತ್ತಾರೆ ಎಂಬುದು ಅವರ ನಂಬಿಕೆ. ಈ ಹ್ಯಾಂಗಿಂಗ್ ಶವಪೆಟ್ಟಿಗೆಗಳಲ್ಲಿ ಕೆಲವಂತೂ ಶತಮಾನಕ್ಕೂ ಹೆಚ್ಚು ಹಳೆಯವು. ಕಾಲಾಂತರದಲ್ಲಿ ಶವ ಅನಿವಾರ್ಯವಾಗಿ ಕೊಳೆತು ಶವಪೆಟ್ಟಿಗೆಗಳು ಅಂತಿಮವಾಗಿ ಬೀಳುತ್ತವೆ. ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಶವಪೆಟ್ಟಿಗೆಯ ಕೆಳಗೆ ನಡೆಯಬಾರದು ಮತ್ತು ಮುಟ್ಟುವ ಮೂಲಕ ಅವರಿಗೆ ಅಗೌರವ ತೋರಿಸಬಾರದು ಎಂದು ತಿಳಿಸಲಾಗುತ್ತದೆ. ಬೇಕಿದ್ರೆ ಬೈನಾಕ್ಯುಲರ್ ಬಳಸಿ ನೋಡ್ಬೋದು. ಎರಡನೆಯದು ಫಮದಿಹಾನ. ಇದು ಮಡಗಾಸ್ಕರ್ನಲ್ಲಿ ಆಚರಣೆಯಲ್ಲಿರುವ ವಿಶಿಷ್ಟ ಶವಸಂಸ್ಕಾರ ಪದ್ಧತಿ. ಮಡಗಾಸ್ಕರ್ನ ಜನರು ಪ್ರತಿ 7 ವರ್ಷಗಳಿಗೊಮ್ಮೆ ಆಚರಿಸುವ ಮರುಸಮಾಧಿ ಸಮಾರಂಭವನ್ನು ಮೂಳೆಗಳ ತಿರುವು ಅಥವಾ ಫಮದಿಹಾನ ಎಂದು ಕರೆಯಲಾಗ್ತದೆ. ಇದು ವ್ಯಕ್ತಿಯೊಬ್ಬರ ಮೊದಲ ಸಮಾಧಿಯ ನಂತರ ಪ್ರತಿ 7 ವರ್ಷಗಳಿಗೊಮ್ಮೆ ಸಂಭವಿಸುವ ಸಂತೋಷದಾಯಕ ಸಂದರ್ಭವಾಗಿದೆ ಮತ್ತು ಪ್ರೀತಿ ಪಾತ್ರರೊಡನೆ ಸಂವಹನ ಮಾಡಲು ಮತ್ತು ನೆನಪಿಟ್ಟುಕೊಳ್ಳಲು ಅವಕಾಶವನ್ನು ಒದಗಿಸುತ್ತೆ. ಅಲ್ಲದೆ ಮಡಗಾಸ್ಕರ್ನ ಪ್ರಮುಖ ಆಧ್ಯಾತ್ಮಿಕ ನಂಬಿಕೆಯು ಅವರ ಪೂರ್ವಜರ ಶಕ್ತಿಯಲ್ಲಿದೆ. ಹಾದು ಹೋಗುವ ಎಲ್ಲ ತಲೆಮಾರುಗಳ ಜೀವನದ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಅವರದ್ದು. ಈ ಆಚರಣೆ ಹೇಗಿರುತ್ತದೆ ಅಂದರೆ, ಆಯ್ಕೆ ಮಾಡಿದ ಸಂಬಂಧಿಯ ಅಥವಾ ತಮ್ಮ ಪ್ರೀತಿ ಪಾತ್ರರ ದೇಹದ ಅವಶೇಷಗಳನ್ನು ಸಮಾಧಿಯಿಂದ ಹೊರತೆಗೆಯುತ್ತಾರೆ. ಅದನ್ನು ಹೊಸ ಬಟ್ಟೆಯಲ್ಲಿ ಸುತ್ತಿ ಕೆಟ್ಟ ವಾಸನೆ ಬರದಂತೆ ವೈನ್ ಸಿಂಪಡಿಸುತ್ತಾರೆ. ಶವವನ್ನು ಹೊತ್ತುಕೊಂಡು ಊರೆಲ್ಲ ಸುತ್ತಿ ಶವಗಳೊಂದಿಗೆ ನೃತ್ಯ ಮಾಡುತ್ತಾರೆ ಮತ್ತು ಅವರ ಕುಟುಂಬದ ಕಥೆಗಳನ್ನು ಹೇಳುತ್ತಾರೆ. ಮತ್ತೆ ಮರು ಸಂಸ್ಕಾರ ಮಾಡುತ್ತಾರೆ. ಇದು ಹೀಗೆ ಪ್ರತಿ 7 ವರ್ಷಗಳಿಗೊಮ್ಮೆ ನಡೆಯುತ್ತಲೇ ಇರುತ್ತದೆ. ಮೂರನೆಯದು ಅಪಾಯೋ ಅಡಿಗೆ ಮನೆ ಸಮಾಧಿ. ಇದು ಉತ್ತರ ಫಿಲಿಪೈನ್ಸ್ನಲ್ಲಿ ವಾಸಿಸುವ ಅಪಾಯೋ ಜನರು ಸತ್ತ ತಮ್ಮವರನ್ನು ಅಡುಗೆ ಮನೆಯ ಕೆಳಗೆ ಹೂಳುತ್ತಾರೆ. ಇದು ಸತ್ತವರ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತವೆಂದು ಭಾವಿಸಲಾದ ವಿಶಿಷ್ಟ ಆಚರಣೆಯಾಗಿದೆ. ನಾಲ್ಕನೆಯದು ವಾಯುವ್ಯ ಫಿಲಿಪೈನ್ಸ್ನ ಟಿಂಗ್ವಿಯನ್ ಮತ್ತು ಬೆಂಗ್ಯುಡ್. ಇಲ್ಲಿ ಯಾರಾದರೂ ಸತ್ತರೆ ಶವದ ದೇಹವನ್ನು ಸ್ವಚ್ಛಗೊಳಿಸಿ ಹೊಸ ಬಟ್ಟೆಗಳನ್ನ ತೊಡಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ಹೊಸ ಬಿದಿರಿನಿಂದ ಮಾಡಿದ ಕುರ್ಚಿಯ ಮೇಲೆ ಕೂರಿಸುತ್ತಾರೆ. ಕೂರಿಸುವ ಮೊದಲು ಕಣ್ಣುಗಳನ್ನು ಕಟ್ಟುತ್ತಾರೆ. ನಂತರ ಶವದ ತುಟಿಗಳ ನಡುವೆ ಒಂದು ಸಿಗರೇಟ್ನ ಹಚ್ಚಿಡ್ತಾರೆ. ಅದು ಹುರಿದು ಹೊಗೆಯಾಡುವುದರಿಂದ ಅವರು ಇನ್ನೂ ಜೀವಂತವಾಗಿದ್ದಾರೇನೋ ಎನ್ನುವಂತೆ ಭಾಸವಾಗುತ್ತದೆ. ಅಂದಹಾಗೆ ಶವದ ಕಣ್ಣಿಗೆ ಬಟ್ಟೆ ಕಟ್ಟೋದು ಯಾಕೆ ಅಂದರೆ, ಸತ್ತವರು ಈ ಪ್ರಪಂಚದ ದುಃಖವನ್ನು ಮತ್ತೆ ನೋಡಬಾರದು ಎಂದು. ಇನ್ನು ಸತ್ತವರ ಆತ್ಮ ಅಲೆದಾಡಿದರೆ ಮನೆಯ ದಾರಿ ಗೊತ್ತಾಗಲಿ ಎಂದು ಬೆಂಕಿಯನ್ನು ಬೆಳಗಿಸಲಾಗ್ತದೆ. ಹಿರಿಯರು ಸತ್ತವರ ಮೌಖಿಕ ಜೀವನ ಚರಿತ್ರೆಯನ್ನು ನೀಡ್ತಾರೆ. ಈ ಪ್ರಕ್ರಿಯೆ 8 ದಿನಗಳವರೆಗೆ ಮುಂದುವರಿಯುತ್ತದೆ. ಹೌದು, ನೀವು ನಿರೀಕ್ಷಿಸಿದಂತೆ ದೇಹವು ಕೊಳೆಯಲು ಪ್ರಾರಂಭವಾಗ್ತದೆ. ಈ ಬೆಂಗ್ಯುಡ್ ಜನರಿಗೆ ಯಾವುದೇ ಭಯ ಕೂಡ ಇಲ್ಲ. ವಾಸ್ತವವಾಗಿ ಅವರು ವಾಸನೆಯ ಬಗ್ಗೆ ಹಾಸ್ಯ ಮಾಡ್ತಾರೆ. ಶವಕ್ಕೆ ಆಲ್ಕೋಹಾಲ್ನ ಸಿಂಪಡಣೆ ಮಾಡ್ತಾರೆ. 8 ದಿನಗಳ ನಂತರ ಶವ ಸಂಸ್ಕಾರ ಮಾಡೋದು ಪದ್ಧತಿ. 5ನೆಯದು ಪಪುವಾ ನ್ಯೂಗಿನಿಯಾದಲ್ಲಿರುವ ಡ್ಯಾನಿ ಜನರು ತಮ್ಮ ಪ್ರೀತಿ ಪಾತ್ರರ ಸಾವು ಆದರೆ ಸತ್ತವರಿಗೆ ಸಂಬಂಧಿಸಿದ ಮಹಿಳೆಯರು ಮತ್ತು ಮಕ್ಕಳು ತಮ್ಮ
ಕೆಲವು ಕೈ ಬೆರಳುಗಳನ್ನು ಕತ್ತರಿಸಿ ಕೊಡಬೇಕಾಗಿತ್ತು. ಇಲ್ಲೇ ಸುತ್ತಾಡುವ ಆತ್ಮಗಳನ್ನು ಓಡಿಸಲು ಹೀಗೆ ಮಾಡಬೇಕೆಂಬುದು ಅವರ ನಂಬಿಕೆ ಆಗಿದೆ. ಸದ್ಯ ಈಗ ಅದನ್ನು ನಿಷೇಧಿಸಲಾಗಿದೆ. 6ನೆಯದು ಇಂಡೋನೇಷ್ಯಾದ ತಾನಾ ಟೋರಾಜಾ ಪ್ರದೇಶದಲ್ಲಿ ಇನ್ನೊಂದು ವಿಚಿತ್ರ ಬಗೆಯ ಆಚರಣೆ ಇದೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ತಾನಾ ಟೋರಾಜಾ ಪ್ರದೇಶವು ಜೀವಂತ ಮತ್ತು ಸತ್ತವರನ್ನ ಒಳಗೊಂಡಿರುವ ಚಟುವಟಿಕೆಗಳಿಂದ ತುಂಬಿ ಹೋಗಿರುತ್ತದೆ. ಈ ಪ್ರದೇಶದ ನಿವಾಸಿಗಳು ತಮ್ಮ ಮೃತ ಸಂಬಂಧಿಕರನ್ನ ಭೇಟಿಯಾಗುವ ಸಮಯವಿದು. ಇದನ್ನ ಮಾನನೆ ಎಂದು ಕರೆಯಲಾಗುತ್ತದೆ. ಈ ಆಚರಣೆಯಲ್ಲಿ ಅವರು ತಮ್ಮ ಸತ್ತ ಪ್ರೀತಿ ಪಾತ್ರರನ್ನು ಸಮಾಧಿ ಸ್ಥಳದಿಂದ ಎತ್ತಿ ತಂದು ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ತೊಡಿಸಿ ಹಾಡಿ ಕುಣಿದು ನಲಿಯುತ್ತಾರೆ ಮತ್ತು ತಮ್ಮ ಸಂಬಂಧಿಕರ ಶವಗಳೊಂದಿಗೆ ಫೋಟೋ ತೆಗೆಸಿಕೊಳ್ಳಲು ಹಿಂಜರಿಯುವುದಿಲ್ಲ. ಇದು ಎಲ್ಲರಿಗೂ ಹೃದಯಸ್ಪರ್ಶಿ ಸಂಭ್ರಮದ ವಿಷಯವಾಗಿರುತ್ತದೆ. ಟೋರಾಜನ್ನರಿಗೆ ತಮ್ಮ ಮೃತ ಪ್ರೀತಿ ಪಾತ್ರರನ್ನು ಪೂರ್ಣ ಗೌರವ ಮತ್ತು ಆಚರಣೆಯೊಂದಿಗೆ ಕಳುಹಿಸಲು ಇದು ಅತ್ಯಂತ ಮಹತ್ವದ್ದಾಗಿದೆ. ಸಾವು ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ಘಟನೆ. ಪ್ರೀತಿ, ಮೆಚ್ಚುಗೆ ಮತ್ತು ಗೌರವದ ಸಂಕೇತವಾಗಿ ಕುಟುಂಬವು ಎಮ್ಮೆ ಮತ್ತು ಹಂದಿಗಳನ್ನು ಬಲಿ ಕೊಡಬೇಕಾಗುತ್ತದೆ. ಇಡೀ ಹಳ್ಳಿಗೆ ಹಬ್ಬವನ್ನು ಆಯೋಜಿಸುತ್ತಾರೆ. ಹಾಗಾಗಿ ಟೋರಾಜನ್ನರಿಗೆ ಇದು ಅತ್ಯಂತ ದುಬಾರಿ ವ್ಯವಹಾರವಾಗಿದೆ. ಈ ಆಚರಣೆಗಳು ಸತ್ತವರನ್ನ ಗೌರವಿಸುವುದು ಮಾತ್ರವಲ್ಲದೆ ಟೋರಾಜನ್ನರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಮತ್ತು ಇದನ್ನು ವೀಕ್ಷಿಸಲು ಪ್ರಪಂಚದಾದ್ಯಂತ ಜನರು ತಾನಾ ರಾಜ್ಯಕ್ಕೆ ಪ್ರತಿ ವರ್ಷ ಭೇಟಿ ನೀಡುತ್ತಾರೆ. 7ನೆಯದು ಇದೊಂದು ವಿಚಿತ್ರ ಫ್ಯಾಂಟಸಿ ಶವಪೆಟ್ಟಿಗೆ ಸಮಾಧಿ. ಗಾನಾದಲ್ಲಿ ಜನರು ತಮ್ಮ ಜೀವನವನ್ನು ಪ್ರತಿನಿಧಿಸುವ ಕಸುಬು, ವ್ಯಾಪಾರ, ವ್ಯವಹಾರಗಳಿಗೆ ಸಂಬಂಧಿಸಿದ ವಸ್ತುಗಳಿಂದ ಸಮಾಧಿ ಮಾಡಲು ಇಷ್ಟಪಡುತ್ತಾರೆ. ಉದಾಹರಣೆಗೆ ಪೈಲಟ್ಗಳಿಗೆ ವಿಮಾನಗಳಂತಹ ಆಕಾರದ ಶವಪೆಟ್ಟಿಗೆಗಳು, ಮೀನುಗಾರರಿಗೆ ಮೀನುಗಳು ಮತ್ತು ಉದ್ಯಮಿಗಳಿಗೆ ಬೆಂಜ್ ಕಾರು, ಶೂ ವ್ಯಾಪಾರಿಗೆ ಶೂ ಮಾದರಿಯ ಶವಪೆಟ್ಟಿಗೆ. ಹೀಗೆ ವಿಚಿತ್ರ ಫ್ಯಾಂಟಸಿಯಾಗಿ ಶವಪೆಟ್ಟಿಗೆಗಳನ್ನು ನಿರ್ಮಿಸಿ ಸಮಾಧಿ ಮಾಡುವುದು ಇವರ ವಿಶೇಷ. 8ನೆಯದು ಕ್ಯಾವಿಟಿನೋ ಮರದ ಸಮಾಧಿ. ಇದೊಂದು ನೈಸರ್ಗಿಕ ಸಮಾಧಿ ವಿಧಾನ. ಮನಿಲಾ ಬಳಿ ವಾಸಿಸುವ ಕ್ಯಾವಿಟಿನೋ ಅಂದರೆ ಫಿಲಿಪಿನೋ ಬುಡಕಟ್ಟುಗಳು ತಮ್ಮ ಸತ್ತವರನ್ನು ಮನೆಯಲ್ಲಿ ಇಡುವುದಿಲ್ಲ. ಕ್ಯಾವಿಟಿನೋಗಳು ತಮ್ಮ ಪ್ರೀತಿ ಪಾತ್ರರನ್ನು ಭೂಮಿಗೆ ಹಿಂದಿರುಗಿಸುವ ನೈಸರ್ಗಿಕ ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ವ್ಯಕ್ತಿಯ ಜೀವನದ ಕೊನೆಗಾಲ ಸಮೀಪಿಸುತ್ತಿದ್ದಂತೆ ಕ್ಯಾವಿಟಿನೋ ಜನರು ಕಾಡಿನಲ್ಲಿ ವಾಸ ಮಾಡ್ತಾರೆ ಮತ್ತು ತಮ್ಮ ಮೆಚ್ಚಿನ ಮರವನ್ನು ಆಯ್ಕೆ ಮಾಡುತ್ತಾರೆ. ಅವರು ಅನಾರೋಗ್ಯದಿಂದ ಬಳಲುತ್ತಿರುವಾಗಲೇ ಅವರ ಕುಟುಂಬವು ಅವರಿಗೆ ಒಂದು ಸಣ್ಣ ಗುಡಿಸಲನ್ನು ನಿರ್ಮಿಸಿಕೊಡುತ್ತದೆ. ಅದರಲ್ಲಿ ಸಾಯುತ್ತಿರುವ ವ್ಯಕ್ತಿಯು ಅವನ ಅಂತಿಮ ದಿನಗಳನ್ನು ಕಳೆಯುತ್ತಾರೆ. ಅವರ ಜೊತೆಗೆ ಸಂಬಂಧಿಕರು ಮತ್ತು ಸ್ನೇಹಿತರು ಸೇರಿಕೊಂಡು ಅವರು ಆಯ್ಕೆ ಮಾಡಿದ ಮರದ ಕಾಂಡವನ್ನು ಟೊಳ್ಳು ಮಾಡಲು ಶುರು ಮಾಡುತ್ತಾರೆ. ಯಾಕೆಂದರೆ ಸತ್ತವರನ್ನು ಟೊಳ್ಳಾದ ಆ ಮರದ ಕಾಂಡದಲ್ಲಿಯೇ ಸಮಾಧಿ ಮಾಡಲಾಗುತ್ತದೆ. ಮರಗಳು ನೆರಳು, ಹಣ್ಣು ಮತ್ತು ಬೆಂಕಿಯ ಮೂಲವಾಗಿದ್ದು ಅವು ನಮ್ಮ ಜೀವನವನ್ನು ಉಳಿಸುತ್ತವೆ. ಆದ್ದರಿಂದ ಮರಕ್ಕೆ ಜೀವನವನ್ನು ಮರಳಿ ನೀಡಲಾಗುತ್ತದೆ ಎಂಬುದು ಅವರ ನಂಬಿಕೆಯಾಗಿದೆ. 9ನೆಯದು ಉತ್ತರ ಅಮೆರಿಕದ ಹೈಡಾ ಜನರ ವಿಶೇಷ ಆಚರಣೆ. ಅವರಲ್ಲಿ ಯಾರಾದರೂ ಸತ್ತರೆ ದೇಹವನ್ನು ಬಿದಿರಿನ ಕೋಲುಗಳಿಂದ ಪುಡಿ ಮಾಡಿ ಪೆಟ್ಟಿಗೆಯಲ್ಲಿ ಹಾಕಲಾಗುತ್ತದೆ. ನಂತರ ಪೆಟ್ಟಿಗೆಯನ್ನು ಮೃತ ವ್ಯಕ್ತಿಯ ಮನೆಯ ಮುಂದೆ ನಿಲ್ಲಿಸಲಾದ ಟೋಟೆಮ್ ಕಂಬದಲ್ಲಿ ಇರಿಸಲಾಗುತ್ತದೆ. ಆಸ್ಟ್ರೇಲಿಯಾದ ಬುಡಕಟ್ಟಿನಲ್ಲಿ ಯಾರು ಸತ್ತರೆ ಸಾಮಾನ್ಯವಾದ ಆಚರಣೆ ಎಂದರೆ ಮೃತದೇಹವನ್ನು ಬಯಲಿನಲ್ಲಿ ಎತ್ತರವಾದ ಅಟ್ಟಣಿಗೆ ಮೇಲೆ ಇರಿಸಿ ದೇಹವು ಸಂಪೂರ್ಣವಾಗಿ ಕೊಳೆಯುವವರೆಗೆ ಹಲವಾರು ತಿಂಗಳವರೆಗೆ ಎಲೆಗಳು ಮತ್ತು ಕೊಂಬೆಗಳಿಂದ ಮುಚ್ಚುತ್ತಾರೆ. ಕೊಳೆತ ಶವದಿಂದ ಸೋರುವ ದ್ರವವನ್ನು ಯುವಕರ ಮೇಲೆ ಸಿಂಪಡಿಸಲಾಗುತ್ತದೆ. ಇದು ಸತ್ತವರ ಉತ್ತಮ ಗುಣಗಳನ್ನು ರವಾನಿಸುತ್ತದೆ ಎಂಬ ನಂಬಿಕೆ ಅವರದು. ಕೊಳೆತ ನಂತರ ಉಳಿದ ಮೂಳೆಗಳನ್ನು ತೆಗೆದುಕೊಂಡು ಕೆಂಪು ಓರ್ಚರ್ನಿಂದ ಬಣ್ಣ ಬಳಿಯುತ್ತಾರೆ ಮತ್ತು ಧೂಳಾಗುವವರೆಗೆ ಗುಹೆಗಳಲ್ಲಿ ಇಡುತ್ತಾರೆ. ಕೆಲವು ಬುಡಕಟ್ಟುಗಳು ಸತ್ತವರ ಹೆಸರನ್ನು ಎಂದಿಗೂ ಹೇಳುವುದಿಲ್ಲ. ಹೀಗೆ ಮಾಡುವುದರಿಂದ ಅವರ ಚೈತನ್ಯಕ್ಕೆ ಧಕ್ಕೆ ಆಗುತ್ತದೆ ಎಂಬುದು ಅವರ ನಂಬಿಕೆ. ಹೆಸರನ್ನು ಬಳಸದೆಯೇ ಮರಣ ಹೊಂದಿದ ವ್ಯಕ್ತಿಯನ್ನು ಉಲ್ಲೇಖಿಸಲು ಕುಮಂಜಯಿ, ಕ್ವೆಮೆಂಟಾಯೆ ಅಥವಾ ಕುನ್ಮನ್ನರ ನಂತಹ ಪರ್ಯಾಯ ಹೆಸರುಗಳನ್ನು ಬಳಸ್ತಾರೆ. ಹಾಗೂ ಈ ಮೂಲ ನಿವಾಸಿ ಕುಟುಂಬಗಳು ಸತ್ತ ತಮ್ಮ ಪ್ರೀತಿ ಪಾತ್ರರ ಫೋಟೋಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಅವರು ಬಿಟ್ಟು ಹೋದ ಯಾವುದೇ ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ. ನಾಶ ಮಾಡುತ್ತಾರೆ ಅಥವಾ ಬಿಸಾಕಿ ಬಿಡ್ತಾರೆ. ಯಾಕೆ ಅಂದರೆ ಸತ್ತ ಆತ್ಮವು ಹಿಂತಿರುಗಿ ಬಂದು
ಜೀವಂತ ಇರುವವರನ್ನು ಮತ್ತೆ ಕಾಡುತ್ತವೆ ಎಂಬ ಭಯ ಅವರಿಗೆ. 11ನೆಯದು ಎಂಡೋಕಾನಿಬಾಲಿಸಮ್. ಜಗತ್ತಿನಲ್ಲಿ ಹಲವು ವಿಲಕ್ಷಣ ಸಂಸ್ಕೃತಿಗಳಿವೆ. ಪಪುವಾ ನ್ಯೂಗಿನಿಯಾದ ಮೆಲನೇಷಿಯನ್ನರು ಮತ್ತು ದಕ್ಷಿಣ ಅಮೆರಿಕದಲ್ಲಿರುವ ಯಾನೋಮಾಮಿ, ಬ್ರೆಜಿಲ್ನ ವಾರಿ ಮುಂತಾದ ಕೆಲವು ಪ್ರದೇಶಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗದವರು ಎಂಡೋಕಾನಿಬಾಲಿಸಮ್ ಎಂದು ಕರೆಯಲ್ಪಡುವ ನರಭಕ್ಷತೆಗೆ ಹೋಲುವ ವಿಲಕ್ಷಣ ಸಮಾಧಿ ಆಚರಣೆಯನ್ನು ಹೊಂದಿದ್ದಾರೆ. ಎಂಡೋಕಾನಿಬಾಲಿಸಮ್ ಎಂದರೆ ತಮ್ಮದೇ ಸಮುದಾಯ, ಬುಡಕಟ್ಟು ಅಥವಾ ಸಮಾಜದ ಸತ್ತ ವ್ಯಕ್ತಿಯ ಮಾಂಸವನ್ನು ತಿನ್ನುವ ಅಭ್ಯಾಸ ಅಥವಾ ಆಚರಣೆ. ಈ ಬುಡಕಟ್ಟು ಜನಾಂಗದವರ ಸಾಮಾನ್ಯ ನಂಬಿಕೆ ಎಂದರೆ ಈ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರಿಂದ ಸತ್ತವರನ್ನು ಗೌರವಿಸುವುದು ಮಾತ್ರವಲ್ಲದೆ ಅವರ ಮಾಂಸವನ್ನು ಸೇವಿಸಿದರೆ ಸತ್ತವರ ಬುದ್ಧಿವಂತಿಕೆ ಮತ್ತು ಚೈತನ್ಯ ನಮಗೆ ಬರುತ್ತದೆ ಹಾಗೂ ಸತ್ತವರ ಆತ್ಮವನ್ನು ರಕ್ಷಿಸಿದಂತಾಗುತ್ತದೆ ಎಂಬುದು. ಅಲ್ಲದೆ ಇವರಲ್ಲೇ ಇರುವ ಹೆಡ್ ಹಂಟರ್ಗಳು ಸತ್ತ ಶತ್ರುಗಳ ದೇಹ ಅಥವಾ ತಲೆಯ ತುಂಡುಗಳನ್ನು ಅವರ ಚೈತನ್ಯ ಹಾಗೂ ಇತರ ಗುಣಗಳನ್ನು ಹೀರಿಕೊಳ್ಳುವ ಮತ್ತು ಸೇಡು ತೀರಿಸಿಕೊಳ್ಳುವ ಸಾಧನವಾಗಿ ಸೇವಿಸುತ್ತಿದ್ದರು. ಈ ನರಭಕ್ಷಕ ಅಭ್ಯಾಸವು ಆಧುನಿಕ ಕಾಲದವರೆಗೂ ಅಂದರೆ 1960ರವರೆಗೆ ಆಫ್ರಿಕಾ, ಮೆಲನೇಷಿಯಾ, ಫಿಜಿ, ನ್ಯೂಗಿನಿಯಾ, ಏಷ್ಯಾದ ಬಟಕ್ ಮತ್ತು ಯುರೋಪ್ನ ಅಟ್ಟಕೋಟಿ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ವಿವಿಧ ಬುಡಕಟ್ಟುಗಳಲ್ಲಿ ಚಾಲ್ತಿಯಲ್ಲಿತ್ತು. ವೀಕ್ಷಕರೇ, ಈ ಎಲ್ಲ ಸಮಾಧಿ ಪದ್ಧತಿಗಳು ಅನಾದಿ ಕಾಲದಿಂದ ಆಚರಿಸಿಕೊಂಡು ಬಂದಂಥವು. ಆದರೆ ಕಾಲ ಸೃಷ್ಟಿಸಿದ ಅನಿವಾರ್ಯತೆಯಲ್ಲಿ ಹುಟ್ಟಿಕೊಂಡ ಹೊಸ ಸಮಾಧಿ ಪದ್ಧತಿಗಳನ್ನು ನೋಡೋಣ. ಅವುಗಳಲ್ಲಿ ಒಂದು ಸಮಾಧಿ ಮಣಿಗಳು. ಕೊರಿಯಾದ ಜನರು ಸತ್ತ ತಮ್ಮ ಪ್ರೀತಿ ಪಾತ್ರರನ್ನು ಸುಟ್ಟ ಅವಶೇಷಗಳಿಂದ ವಿವಿಧ ಬಣ್ಣಗಳಲ್ಲಿ ರತ್ನದಂತಹ ವರ್ಣರಂಜಿತ ಮಣಿಗಳನ್ನಾಗಿ ಕಂಪ್ರೆಸ್ ಮಾಡಿ ಕೀ, ಬಳೆ, ಮಣಿ, ಅಲಂಕಾರಿಕ ಹೂಕುಂಡ ಇತ್ಯಾದಿಗಳನ್ನಾಗಿ ಪರಿವರ್ತಿಸಿ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದಕ್ಕೆ ಕಾರಣ ದಕ್ಷಿಣ ಕೊರಿಯಾ ಜಾರಿಗೆ ತಂದ ಒಂದು ಕಾನೂನು. ದಕ್ಷಿಣ ಕೊರಿಯಾ ಸಣ್ಣ ದೇಶವಾಗಿರುವುದರಿಂದ ಅಲ್ಲಿ ಸ್ಮಶಾನಕ್ಕೆ ಜಾಗದ ಕೊರತೆ. ಹಾಗಾಗಿ ಅಲ್ಲಿನ ಸರ್ಕಾರ 2000ನೇ ಇಸ್ವಿಯಲ್ಲಿ ಒಂದು ಕಾನೂನನ್ನು ತಂತು. 60 ವರ್ಷಕ್ಕೂ ಹಳೆಯದಾದ ಸಮಾಧಿಗಳನ್ನು ತೆರವುಗೊಳಿಸುವಂತೆ. ದಕ್ಷಿಣ ಕೊರಿಯನ್ನರಿಗೆ ತಮ್ಮ ಸತ್ತವರನ್ನು ಗೌರವಿಸುವುದು ಬಹಳ ಮುಖ್ಯ. ಹಾಗಾಗಿ ಈ ಸುಂದರ ಕಂಪ್ರೆಸ್ ಮಣಿಗಳ ಮಾರ್ಗವನ್ನು ಆರಿಸಿಕೊಳ್ಳುತ್ತಿದ್ದಾರೆ. ಸತ್ತವರ ಚಿತಾಭಸ್ಮದಿಂದ ಮಣಿಗಳನ್ನು ತಯಾರಿಸಲು ಇಲ್ಲಿ ಕಂಪನಿಗಳು ಸಹ ಇವೆ. ಎಟರ್ನಲ್ ರೀಫ್ ಇದು US-ನಲ್ಲಿ ಪ್ರಚಲಿತವಿರುವ ಇನ್ನೊಂದು ಬಗೆಯ ಸಂಸ್ಕಾರ. ಸತ್ತ ವ್ಯಕ್ತಿಗಳನ್ನು ಸುಟ್ಟು ಅದರ ಅವಶೇಷಗಳನ್ನು ಇಕೋ ಫ್ರೆಂಡ್ಲಿ ಸಿಮೆಂಟ್ನೊಂದಿಗೆ ಮಿಶ್ರಣ ಮಾಡಿ ರೀಫ್ ಬಾಲ್ ಆಕಾರದಲ್ಲಿ ವಿನ್ಯಾಸಗೊಳಿಸಲಾದ ಕಾಂಕ್ರೀಟ್ ಕಂಟೈನರ್ನಲ್ಲಿ ಅಚ್ಚು ತೆಗೆದು ಆ ಎಟರ್ನಲ್ ರೀಫ್ಗಳನ್ನು ಸತ್ತ ವ್ಯಕ್ತಿಯ ಸ್ನೇಹಿತ ಅಥವಾ ಕುಟುಂಬ ಸದಸ್ಯರು ಆಯ್ಕೆ ಮಾಡಿದ ಸ್ಥಳದಲ್ಲಿ, ಸಾಗರದ ತಳದಲ್ಲಿ ಇರಿಸಲಾಗುತ್ತದೆ. ಬೇಕಿದ್ರೆ ಸತ್ತ ವ್ಯಕ್ತಿಯ ಜನನ ಮರಣದ ದಿನಾಂಕದ ಲೋಹದ ಫಲಕವನ್ನು ಶಾಶ್ವತವಾಗಿ ಇರುವಂತೆ ಲಗತ್ತಿಸಬಹುದು. ಒಮ್ಮೆ ರೀಫ್ ಬಾಲನ್ನು ಸಾಗರದ ತಳದಲ್ಲಿ ಸ್ಥಾಪಿಸಿದರೆ ಅದು ಸತ್ತವರ ಸ್ಮಾರಕವಾಗಿ ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ಕಾಲಾಂತರದಲ್ಲಿ ಆ ಕಾಂಕ್ರೀಟ್ ಸ್ಮಾರಕವು ರೂಪಾಂತರಗೊಂಡು ನೈಸರ್ಗಿಕ ಬಂಡೆಯಂತೆಯೇ ಮೀನು ಮತ್ತು ಇತರ ಜಲಚರಗಳಿಗೆ ಅಭಿವೃದ್ಧಿ ಹೊಂದಲು ಹೊಸ ನೆಲೆಯನ್ನು ಒದಗಿಸುತ್ತದೆ. ಈ ರೀಫ್ ಬಾಲ್ ತಯಾರಿಸಿಕೊಡಲು ಸಹ ಕಂಪನಿಗಳಿವೆ. ಮತ್ತೊಂದು ಬಾಹ್ಯಾಕಾಶ ಸಮಾಧಿ. ಇದು ತುಂಬ ಆಧುನಿಕ ಸಂಸ್ಕಾರದ ಆಚರಣೆಯಾಗಿದೆ. ಸತ್ತವರನ್ನು ದಹನ ಮಾಡಿದ ಅವಶೇಷಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸುವುದನ್ನು ಒಳಗೊಂಡಿರುತ್ತದೆ. 1992ರಲ್ಲಿ ಮೊದಲ ಬಾರಿಗೆ ಪೆಗಾಸಸ್ ರಾಕೆಟ್ ಬಾಹ್ಯಾಕಾಶಕ್ಕೆ 24 ಜನರ ಚಿತಾಭಸ್ಮವನ್ನು ಉಡಾವಣೆ ಮಾಡಿತು. ಅದು ಮೊದಲ ಬಾಹ್ಯಾಕಾಶ ಸಮಾಧಿ ಎಂದು ಹೆಸರಾಗಿದೆ. ವೀಕ್ಷಕರೇ, ಇದು ಇವತ್ತಿನ ವಿಸ್ಮಯ ಸರಣಿಯ ವಿಷಯವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರುತ್ತೇವೆ. ಕಾಯ್ತಾ ಇರಿ. ನಮಸ್ಕಾರ.